ಎಲ್ಲ ಕಡೆ ಹುಡುಗಿರನ್ನು ನೋಡಿದೀನಿ, ತುಂಬಾ ಜನನು ನೋಡಿದೀನಿ. ಸೌತ್ ಕೆನರಾ ಹುಡುಗಿ ಅಂತ ನಾನು ಹೇಳಲ್ಲ, ನಮ್ಮ ಹುಡುಗಿ ಸೂಪರ್. ಅವಾಗ ಆಕ್ಚುಲಿ ಚೆನ್ನಾಗೇ ಇತ್ತು ಮೇಡಮ್. ನಾವೆಲ್ಲ ಮದ್ವೆ ಆಗಿ ಇದಾಗೋವರೆಗೂ ಎಲ್ಲಾನು ಚೆನ್ನಾಗೇ ಇತ್ತು. ಬಟ್ ಆಫ್ಟರ್ ದಟ್ ನನಗೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದು ಹೊಡೆತ ಬಿತ್ತು. ಏನೋ ಬಿಸ್ನೆಸ್ ಅಂತ ಇನ್ವೆಸ್ಟ್ ಮಾಡಕ್ ಹೋಗಿ ಫ್ರೆಂಡ್ಸ್ ಜೊತೆ ಲಾಸ್ ಮಾಡ್ಕೊಂಡು ಒಂದು 2 ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ. ನನಗೆ ಫೈನಾನ್ಷಿಯಲ್ ಪ್ರೆಷರ್, ಅವಳಿಗೆ ಮೆಂಟಲ್ ಪ್ರೆಷರ್, ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ನೋಡಿದೀವಿ. ಬರೀ ಹ್ಯಾಪಿ ಮೂಮೆಂಟ್ಸ್ ಎಲ್ಲ. ನಾವು ಬೇಜಾರಾಗಿರೋದು ಇದೆ, ತುಂಬಾ ಕೆಳಗಡೆ ಬಿದ್ದಿರೋದು ಇದೆ, ಮೇಲೆದ್ದಿರೋದು ಇದೆ. ಸೊ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಅವಳ ನನ್ನ ಜೊತೆ ಇದ್ದಾರೆ ಕಲಿಯೋದಕ್ಕೆ. ಕೆಲವರು ಅವ್ರಾಗ ಅವರೇ ಕಲ್ತ್ಕೋತಾರೆ, ಇನ್ ಕೆಲವರಿಗೆ ಪೆಟ್ಟು ಬಿದ್ದಾಗ್ಲೇ ಕಲಿಯೋದು. ಸೊ ನನಗೆ ಆ ಪೆಟ್ಟು ಬೀಳ್ಬೇಕಿದೆ, ನಾನು ಬೀಳ್ತು ಅಷ್ಟೇ. ಈ ಇಂಡಸ್ಟ್ರಿಗೆ ಬಂದಿದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನನ್ನ ಹೆಂಡತಿ ನನಗೆ ಸಿಕ್ಕಿದಾಳೆ. ಬಿಕಾಸ್ ಈ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಅವಳು ನನಗೆ ಸಿಕ್ಕಿದ್ದು. ಇಲ್ಲಾಂದಿದ್ರೆ ಮೇ ಬಿ ಅವಳು ನನಗೆ ಸಿಕ್ತಿರ್ಲಿಲ್ಲ. ನಾನು ಮಿಸ್ಸಸ್ ಮನೇಲೂ ಸೇಮ್ ಕ್ಯಾರೆಕ್ಟರ್. ಅಯ್ಯೋ, ಡೆಡ್ ಆಪೋಸಿಟ್ ಪಾಪ ಅವಳು. ಅಲ್ಲಿ ಇಲ್ಲ ಅಲ್ಲ, ಬಂದ್ಬಿಡ್ತಾರೆ ಇವಾಗ. ಹಂಗೇನಿಲ್ಲ, ನಿಜವಾಗ್ಲೂ ಡೆಡ್ ಆಪೋಸಿಟ್ ಅವಳು. ರಿಯಲ್ ಲೈಫ್ ಅಲ್ಲಿ ಶಿ ಇಸ್ ವೆರಿ ಸಾಫ್ಟ್ ಅಂಡ್ ವೆರಿ ಕೈಂಡ್ ನೇಚರ್. ಬಟ್ ನೀವು ಗೊತ್ತಲ್ಲ, ಮಾಡಿರೋ ಸುಮಾರು ಪಾತ್ರಗಳು ಅವರು ಈಗ ಜಸ್ಟ್ ಕೆಂಡ ಸಂಪಿಗೆಯಿಂದ ಅವಳ ಆತರ ಲೈಕ್ ಅಂದ್ರೆ ಇಂಡಸ್ಟ್ರಿಲಿ ಇವಾಗ ಯಾರೊಬ್ರು ಆಗ್ಲಿಕ್ಕೆ ಕೊನೆವರೆಗೂ ಹೀರೋಯಿನ್ ಆಗೇ ಮಾಡ್ಕೊಂಡು ಹೋಗಕ್ ಆಗಲ್ಲ. ಸೊ ಅವಳಿಗೆ ಆ ಪ್ಯಾಷನ್, ಆಕ್ಟಿಂಗ್ ಅನ್ನೋದು ಅವಳಿಗೊಂದು ಪ್ಯಾಷನ್. ಅದನ್ನ ಬಿಟ್ಟು ಅವಳು ಇರಲ್ಲ. ಅವಳು ಎಷ್ಟೋ ಸಲ ಹೇಳಿದಾಳೆ, ನಾನು ಮಾಡಲ್ಲ, ನಾನು ಇನ್ನೇ ಹೋಗಲ್ಲ ಅಂತಾನು ಹೇಳಿದಾಳೆ. ಆದ್ರೆ ಅವಳ ಮನ್ಸು ಒಪ್ಪಿಲ್ಲ. ಅದನ್ನ ನಾನು ನೋಡಿ ನಾನು ಅವಳನ್ನ ಕನ್ವಿನ್ಸ್ ಮಾಡಿ, ಇಟ್ಸ್ ಓಕೆ ಟು ಡೂ ನೆಗೆಟಿವ್ ರೋಲ್ಸ್, ತಲೆ ಕೆಡ್ಸ್ಕೊಂಬೇಡ, ನಿನಗೆ ಇದು ಇಷ್ಟ ಅಲ್ವಾ, ನೀನು ಹೋಗಿ ಮಾಡು, ಇಟ್ಸ್ ಓಕೆ, ನಿನ್ ಪಾತ್ರ ಅದಷ್ಟೇ, ಮಾಡು ಅಂತ ನಾನು ಕನ್ವಿನ್ಸ್ ಮಾಡ್ತೀನಿ. ನೀವು ಜೊತೆಗೆ ಹೋದಾಗ ಯಾರಾದ್ರೂ ಅವ್ರ ಪಾತ್ರನ ರೆಕ್ಟಿಫೈ ಮಾಡಿ ಮಾತಾಡಿದ್ದು ಅಥವಾ ಹೇಳಿದ್ದಿಲ್ವ? ಮಾತಾಡ್ತಾರೆ, ಅವಾಗ ನಾನು ಸೈಲೆಂಟ್ ಆಗಿ ಏನಾದ್ರು ಒಂದು ಹಾಕ್ತೀನಿ, ಅದು ಜಸ್ಟ್ ಪಾತ್ರ ಅದು ಅಂತ ಅನ್ನೋ ತರದ್ ಏನಾದ್ರು ಒಂದು ಅವ್ರಿಗೆ ರಿಪ್ಲೈ ಕೊಡ್ತೀನಿ. ಬಿಕಾಸ್ ಬಿಟ್ಕೊಡಕ್ ಆಗಲ್ಲ ಅಲ್ವಾ, ನನ್ಗೂ ಅವಾಗ ಒಂಚೂರು ಹರ್ಟ್ ಅನ್ಸುತ್ತೆ, ಹರ್ಟ್ ಆಗುತ್ತೆ. ಸೊ ಇಟ್ಸ್ ಓಕೆ. ಅಂದ್ರೆ ಈಗ ತುಂಬಾ ಚೇಂಜ್ ಆಗಿದ್ದಾರೆ ಜನ. ಟು ಬಿ ಫ್ರಾಂಕ್, ಈಗ ತುಂಬಾ ಚೆನ್ನಾಗಿ ಚೇಂಜ್ ಆಗಿದ್ದಾರೆ. ಅವಳು ಹೀರೋಯಿನ್ ಆಗಿ ಮಾಡ್ಬೇಕಾದ್ರೆ, ನಾನು ಅವಳು ಹೀರೋಯಿನ್ ಆಗೆಲ್ಲ ಮಾಡ್ಬೇಕಾದ್ರೆ ಆಗ ನೆಗೆಟಿವ್ ಪಾತ್ರ ಅಂದ್ರೆ ಜನ ಅವ್ರಿಗೆ ಎದುರು ಸಿಕ್ಕಿದ್ರೆ ಬೈಯೋರು, ಆ ತರ ಇತ್ತು. ಈಗ ಅಂದ್ರೆ ತುಂಬಾ ಕಾಲಕ್ಕೆ ತಕ್ಕಂಗೆ ಅವರು ಚೇಂಜ್ ಆಗಿ, ಅಂಡ್ ಅವಳ ವಿಷಯದಲ್ಲಿ ಬಂದ್ರೆ ಈಗ ಮೋಸ್ಟ್ ಆಫ್ ದಮ್ ಅವಳ ಡ್ರೆಸ್ಸಿಂಗ್ ಆಗಿರ್ಬೋದು ಅಂಡ್ ಅವಳ ಆಕ್ಟಿಂಗ್ ಪರ್ಫಾರ್ಮೆನ್ಸ್ಗೆ ಆಗಿರ್ಬೋದು ತುಂಬಾನೇ ಅಪ್ರಿಸಿಯೇಷನ್ ಕೊಡ್ತಾರೆ. ಸೊ ಅದು ಖುಷಿ ಆಗುತ್ತೆ. ಅದು ವಾಸ್ತವ. ಅದು ಆಕ್ಚುಲಿ ಏನಿದೆ ಅದನ್ನ ಒಪ್ಕೋಬೇಕು. ಹಂಗೇನಾದ್ರು ಕಂಪೇರ್ ಮಾಡಿ ಕೇಳೋದಾದ್ರೆ, ನೀವಿಬ್ರಲ್ಲಿ ಯಾರು ಬೆಸ್ಟ್ ಆಕ್ಟರ್ ಅಂತ ಕೇಳಿದ್ರೆ ನಾನು ಅವಳೇ ಅಂತಾನೆ ಹೇಳ್ತೀನಿ, ಸೀರಿಯಸ್ಲಿ. ಇವಾಗ ಸ್ವಲ್ಪ ನಮ್ಮ ಧಾರಾವಾಹಿಗಳನ್ನ ಬಿಟ್ಟು ನಮ್ಮ ಮನೆ ವಿಚಾರಕ್ಕೆ ಬರೋದಾದ್ರೆ, ಎಷ್ಟೋ ಸಲ ಇಬ್ರು ಕೂಡ ಶೂಟಿಂಗ್ ಅಲ್ಲಿ ಇರ್ತೀರಾ, ಒಬ್ರಿಗೊಬ್ರು ಕೆಲಸ ಕೊಡಕ್ಕಾಗಲ್ಲ, ಸಣ್ಣ ಪುಟ್ಟ ಮನಸ್ತಾಪಗಳಾಗುತ್ತೆ. ಹೆಂಗ್ ಬಗೆಹರಿಸ್ಕೊಂತಿರೋದು? ಅದು ಆಕ್ಚುಲಿ ಇಷ್ಟು ವರ್ಷ ಇರಲಿಲ್ಲ. ಬಟ್ ಈಗ ಹೈದರಾಬಾದ್ಗೆ ಹೋಗ್ತಿರೋದ್ರಿಂದ ಅದು ಸ್ವಲ್ಪ ಮಿಸ್ಸಿಂಗ್ ಫೀಲಿಂಗ್ ಜಾಸ್ತಿ ಆಗಿ, ಅವಳು ಅಂದ್ರೆ ಏನಾಗ್ತಿದೆ ಅಂದ್ರೆ, ನಾನು 2nd and 4th ವೀಕ್ ಹೈದರಾಬಾದಲ್ಲಿ ಇರ್ತೀನಿ, 1st and 3rd ವೀಕ್ ಬರ್ತೀನಿ. ಬಟ್ ಅವಳಿಗೆ 1st and 3rd ವೀಕೆ ಶೂಟಿಂಗ್ ಇಡ್ತಾರೆ. ನಾನು ಇಲ್ಲಿದ್ದಾಗ ಅವಳು ಶೂಟಿಂಗ್ ಹೋಗ್ತಾಳೆ, ನಾನು ಅಲ್ಲೋದಾಗ ಅವಳು ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಫ್ರೀ ಇರ್ತಾಳೆ. ಸೊ ಆಗ ಒಂದು ಫ್ರಿಕ್ಷನ್, ಬೇಡ ನೀನು ಇಲ್ಲೇ ಮಾಡು, ಇಟ್ಸ್ ಓಕೆ ಅನ್ನೋ ಮಾತೆಲ್ಲ ಬಂದಿದೆ. ಬಟ್ ಸ್ಟಿಲ್ ಕೆಲಸ ಮಾಡಲೇಬೇಕು, ಎಲ್ಲ ಒಂದ್ ಕಡೆ ಹೋಗ್ಲೇಬೇಕು. ಅಂಡ್ ನನಗೆ ಇಲ್ಲಿ ಆಫರ್ಸ್ ಬರ್ತಿದೆ, ಬಟ್ ಡೇಟ್ಸ್ ಮ್ಯಾಚ್ ಆಗ್ತಿಲ್ಲ. ಈಗ ಆಲ್ರೆಡಿ ಅಲ್ಲಿ ಮಾಡ್ತಿರೋದ್ರಿಂದ ಅದನ್ನ ಬಿಟ್ಟು ಬರೋ ಮನಸ್ಸು ನನಗಿಲ್ಲ. ಬಿಕಾಸ್ ಒಂದು ಪ್ರಾಜೆಕ್ಟ್ ಮಾಡ್ತಿದ್ರೆ ಅದು ಕಂಪ್ಲೀಟ್ ಮುಗಿಸೇ ಬರಬೇಕು ಅನ್ನೋದು ನನ್ನ ಪಾಲಿಸಿ ಮುಂಚೆಯಿಂದನು. ಸೊ ನೋಡೋಣ, ಅದು ಮುಗಿಯೋವರೆಗೂ ವೆಯ್ಟ್ ಮಾಡಿ, ಅದಾದ್ಮೇಲೆ ಏನಾದ್ರು ಬಂದ್ರೆ ಮಾಡ್ತೀನಿ. ತುಂಬಾ ಖುಷಿ ಆಗುವಂತಹ ವಿಚಾರ ಇನ್ನೊಂದೇನಂದ್ರೆ, ನೀವು ಮ್ಯಾನೇಜ್ ಮಾಡೋದು ಸರ್. ಇವಾಗ ಅಲ್ಲೂ ಮ್ಯಾನೇಜ್ ಮಾಡ್ತೀರಾ, ಇಲ್ಲಿ ಬಂದ್ರೆ ಜೊತೆ ಮನೆಗೂ ಟೈಮ್ ಕೊಡ್ತೀರಾ, ಆ ಒಂದು ಟೈಮ್ ಟೇಬಲ್ ಹೆಂಗೆ? ನನ್ನ ಟೈಮ್ ಟೇಬಲ್ ನೋಡಿ ಮೇಡಮ್, ಅಲ್ಲಿದ್ರೆ ಅಲ್ಲೇ, ಇಲ್ಲಿ ಬಂದ್ರೆ ಇಲ್ಲೇ. ಅಂದ್ರೆ ಇಲ್ಲಿ ಮನೆಗೆ ಬಂದ್ರೆ ನಾನು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಗು ಜೊತೆ ಮನೆಯಲ್ಲಿ ಏನೋ ಒಂದು ಮಾಡ್ತಾ ಇರ್ತೀನಿ. ಆ್ಯಂಡ್ ನನ್ನ ವೈಫ್ ಇವಾಗ ಸ್ಯಾರಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಅದಕ್ಕೆ ಏನು ಬೇಕು ಅದಕ್ಕೆ ನಾನು ಅವಳಿಗೆ ಹೆಲ್ಪ್ಫುಲ್ ಆಗಿ ಅವಳ ಜೊತೆ ಇದ್ದೀನಿ. ಸೊ ಟೈಮ್ ಹೋಗೋದು ಗೊತ್ತಾಗಲ್ಲ ಮೇಡಮ್. ನಾನು ಹೊರಗಡೆ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡಿ ಆಲ್ಮೋಸ್ಟ್ 2 to 3 years ಆಗೋಯ್ತು. ಬಿಕಾಸ್ ನಾನು ಮನೆ ಬಿಟ್ಟು ಹೊರಗಡೆನೇ ಹೋಗಲ್ಲ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದಾಗ ನಾವು ಹೊರಗಡೆ ಹೋಗೋದು ಅಂತಂದ್ರೆ, ನಾನು ಅವಳು ಡಿನ್ನರ್ಗೆ ಯಾವತ್ತಾದ್ರೂ ಹೊರಗಡೆ ಹೋದ್ರೆ, ಇಲ್ಲ ಮಗು ಜೊತೆ, ಫ್ಯಾಮಿಲಿ ಜೊತೆ, ಇಷ್ಟು ಬಿಟ್ರೆ. ನಿಮ್ಮಿಬ್ಬರನ್ನ ಹೆಚ್ಚಾಗಿ ನೋಡಿದ್ದು ವ್ಲಾಗ್ಸ್ ಅಲ್ಲೇ, ಅವ್ರ ವ್ಲಾಗ್ಸ್ ಅಲ್ಲೇ. ನಮ್ಗೆ ಅದಕ್ಕೂ ಇವಾಗ ಟೈಮ್ ಸಿಗ್ತಿಲ್ಲ ಆಕ್ಚುಲಿ ವ್ಲಾಗ್ಸ್ ಮಾಡೋದು. ಸೀರಿಯಸ್ಲಿ ಹಂಗ ಆಗ್ಬಿಟ್ಟಿದೆ. ಸರ್, ಇಬ್ರು ಮದ್ವೆ ಆಗ್ತೀರಾ, ಸೇಮ್ ಇಂಡಸ್ಟ್ರಿ, ಒಂದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀರಾ. ಆವಾಗಿನ ನಿಮ್ಮ ಫಿನಾನ್ಷಿಯಲ್ ಸ್ಟೇಜ್ ಓಕೆ ಇತ್ತು, ಚೆನ್ನಾಗಿತ್ತು, ಅಥವಾ ಅವಾಗ ಯಾವ ತರ ಬ್ಯಾಲೆನ್ಸಿಂಗ್ ಇತ್ತು ಲೈಫ್? ಅವಾಗ ಆಕ್ಚುಲಿ ಚೆನ್ನಾಗೇ ಇತ್ತು ಮೇಡಮ್. ನಾವೆಲ್ಲ ಮದ್ವೆ ಆಗಿ ಇದಾಗೋವರೆಗೂ ಎಲ್ಲಾನು ಚೆನ್ನಾಗೇ ಇತ್ತು. ಬಟ್ ಆಫ್ಟರ್ ದಟ್ ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಹೊಡೆತ ಬಿತ್ತು. ಏನೋ ಬಿಸ್ನೆಸ್ ಅಂತ ಇನ್ವೆಸ್ಟ್ ಮಾಡಕ್ ಹೋಗಿ ಫ್ರೆಂಡ್ಸ್ ಜೊತೆ ಲಾಸ್ ಮಾಡ್ಕೊಂಡು ಒಂದು 2 ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ. ನಾನು ಅಂದ್ರೆ ಲೈಕ್
ನನಗೆ ಫಿನಾನ್ಷಿಯಲ್ ಪ್ರೆಷರು, ಅವಳಿಗೆ ಮೆಂಟಲ್ ಪ್ರೆಷರು. ಸೊ ಬಟ್ ಅದರಿಂದ ಹೊರಗಡೆ ಬರ್ತಾ ಇದೀವಿ, ಆಲ್ಮೋಸ್ಟ್ ಬಂದ್ಬಿಟ್ಟಿದೀವಿ ಈಗ. ಸೊ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹರ್. ಬಿಕಾಸ್ ಅವಳು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಅಷ್ಟು ಈಸಿಯಾಗಿ ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ. ಬಿಕಾಸ್ ನಾನು ತಿಂದಿರೋ ಪೆಟ್ಟು ತುಂಬಾ ಚಿಕ್ಕದೇನಲ್ಲ, ತುಂಬಾ ದೊಡ್ಡದು. ಎಷ್ಟೋ ಜನ ಅದು ತಡ್ಕೊಳಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಅದನ್ನ ತಡ್ಕೊಳಕ್ಕಾಗದೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಬಟ್ ನನಗೆ ಯಾವತ್ತೂ ಆ ಪರಿಸ್ಥಿತಿ ಬಂದಿಲ್ಲ. ನನ್ನ ಫ್ಯಾಮಿಲಿ, ಅಪ್ಪ ಅಮ್ಮ, ಅತ್ತೆ ಮಾವ, ಅಕ್ಕ, ನನ್ನ ವೈಫು ಎಲ್ಲ ಸಪೋರ್ಟ್, ಫ್ರೆಂಡ್ಸು ಇದ್ದಾರೆ. ಫ್ರೆಂಡ್ಸು ತುಂಬಾ ಜನ ನನಗೆ ಅವಾಗ ನನ್ನ ಜೊತೆ ನಿಂತಿದ್ದಾರೆ. ಬರುತ್ತೆ, ನಾವ್ ಯಾವ ಮಾರಬಾರ್ದು ಅಷ್ಟೇ ಲೈಫಲ್ಲಿ. ಮಾರೋದ್ರ ಸರ್ ನೀವು? ನಾನು ಯಾವ ಮಾರ್ದೆ ಆದ್ರೂ ನೀವು ಅಷ್ಟು ಕಷ್ಟಪಟ್ಟು ದುಡ್ದಿರೋದು, ಅಷ್ಟು ಕಷ್ಟಪಟ್ಟು ಸೇವಿಂಗ್ಸ್ ಒಂದೇ ಸಲ ನನ್ನೊಬ್ಬನ ಸೇವಿಂಗ್ಸ್ ಆಗಿದ್ರೆ ಓಕೆ, ನನ್ನ ವೈಫ್ ಸೇವಿಂಗ್ಸು ಹೋಯ್ತು. ನನಗಿಂತ ಅವಳು ಸ್ಟ್ರಾಂಗ್ ಈ ವಿಚಾರದಲ್ಲಿ. ನಾನು ಎಮೋಷನಲ್ ಆದ್ರೂ ಅವಳು ಸ್ಟ್ರಾಂಗ್ ಆಗಿರ್ತಿದ್ಲು. ಹೆಂಗೆ ಸೌತ್ ಕೆನರಾದಿಂದ ನಮ್ಮ ಸೌತ್ ಕೆನರಾ ಹುಡುಗಿನ? ಅದೇ ಹೇಳಿದ್ನಲ್ಲ ಮೇಡಮ್, ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡಲ್ಲಿ ನಾನು ಅವಳು ಒಂದೇ ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಇಬ್ಬರಿಗೂ ಪರಿಚಯ ಆಯಿತು. ಫ್ರೆಂಡ್ಶಿಪ್ ಆ ಥರ. ಅದಾದಮೇಲೆ ಲವ್ ಆಗಿ ಒಂದು 5 ವರ್ಷ ಲವ್ ಸ್ಟೋರಿ ನಡೀತು. ಅದಾದ್ಮೇಲೆ ಮದುವೆ ಆಯಿತು. ಮದುವೆ ಆಗು ಇವಾಗ 5 ವರ್ಷ ಆಯಿತು. ಸೊ ಟೋಟಲ್ 10 to 11 years ಜರ್ನಿ ನಂದು ಅವಳದು. ಈಗ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸು ನೋಡಿದ್ದೀವಿ. ಬರೀ ಹ್ಯಾಪಿ ಮೂಮೆಂಟ್ಸ್ ಎಲ್ಲ. ನಾವು ಬೇಜಾರಾಗಿರೋದು ಇದೆ, ತುಂಬ ಕೆಳಗಡೆ ಬಿದ್ದಿರೋದು ಇದೆ, ಮೇಲೆದ್ದಿರೋದು ಇದೆ. ಸೊ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಅವಳ ನನ್ನ ಜೊತೆ ಇದ್ದಾಳೆ ಕಲಿಯೋದಕ್ಕೆ. ಕೆಲವರು ಅವರೇ ಕಲ್ತ್ಕೋತಾರೆ, ಇನ್ನು ಕೆಲವರಿಗೆ ಪೆಟ್ಟು ಬಿದ್ದಾಗಲೇ ಕಲಿಯೋದು. ಸೊ ನನಗೆ ಆ ಪೆಟ್ಟು ಬೀಳ್ಬೇಕಿತ್ತೇನೋ, ಬಿತ್ತು ಅಷ್ಟೇ. ಎಷ್ಟು ಕಡಿಮೆ ಅಂತ ಅಂದ್ರೆ ನೀವಂದ್ರಿ ನಾನು ಫಿನಾನ್ಷಿಯಲ್ ಸ್ವಲ್ಪ ಲಾಸ್ ಆದೆ, ಬಟ್ ವೈಫ್ ಸಪೋರ್ಟ್ ಇತ್ತು. ಆ ಥರ ಸಪೋರ್ಟ್ ಸಿಗ್ತಿಲ್ಲ ಇವಾಗ. ನಾಟ್ ಓನ್ಲಿ ಫಿನಾನ್ಷಿಯಲ್ ಸರ್, ಸಣ್ಣ ಪುಟ್ಟ ಜಗಳ, ದುಃಖ ದುಮ್ಮಾನಗಳಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹೌದು. ಈಗ ಏನಾಗಿದೆ ಅಂದ್ರೆ ಸುಮಾರು ತೋರ್ಪಡಿಕೆ ಆಗ್ಬಿಟ್ಟಿದೆ. ಅಂದ್ರೆ ಈ ಇನ್ಸ್ಟಾಗ್ರಾಮ್ ಅದೆಲ್ಲ ಬಂದು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನು ಬರುತ್ತೋ ಅದನ್ನ ನೋಡಿ ನಮಗೂ ಇದೇ ಥರ ಬೇಕು, ನಾವು ಇದೇ ಥರ ಇರಬೇಕು ಅಂತ ಅನ್ಕೊಂತಾರೆ. ಬಟ್ ರಿಯಾಲಿಟಿ ಬೇರೆ ಇರುತ್ತೆ. ಈಗ ಕ್ಯಾಮ್ರಾ ಮುಂದೆ ಆಗೋದು ಬೇರೆ, ಕ್ಯಾಮ್ರಾ ಹಿಂದೆ ನಡೆಯೋದು ಬೇರೆ. ನಾನು ಎಷ್ಟೋ ಕೇಸಸ್ ನಾನು ಕೇಳಿದ್ದೀನಿ. ಬಿಕಾಸ್ ಈ ಫಿನಾನ್ಷಿಯಲ್ ಇಶ್ಯೂಸ್ ಇಂದಾನೆ ಎಷ್ಟೋ ಜನ ಡಿವೋರ್ಸ್ ಆಗಿರೋರನ್ನ ನಾನು ಕೇಳಿದ್ದೀನಿ ನಮ್ಮ ಇಂಡಸ್ಟ್ರಿಲೇ. ಬಟ್ ಅವಾಗೆಲ್ಲ ನಾನು ಅವಳನ್ನ ಎಷ್ಟು ನೆನೆಸ್ಕೊಂಡಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ನಿಜವಾಗ್ಲೂ ಅವಳಿಗೆ. ಆಮೇಲೆ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ವಿಷಯ ಬಂದಾಗ ಎಷ್ಟೋ ಜನ ಇಂಡಸ್ಟ್ರಿಲೇ ಇರ್ತಾರೆ, ಆದರೂ ಆ ಪೊಸೆಸಿವ್ನೆಸ್ಸು ಇನ್ನೊಬ್ರ ಹತ್ರ ಮಾತಾಡಿದಾಗ ಸೊ ಇದರಿಂದ ಒಂದು ಮನಸ್ತಾಪಗಳು ಶುರುವಾಗಿ ಅದರಿಂದನೂ ಬ್ರೇಕಪ್ ಆಗಿರೋವಂಥದ್ದೆಲ್ಲ ಸುಮಾರಿದೆ. ಸೊ ಅದು ಯಾಕೆ ಅನ್ನೋದು ನನಗೂ ಇನ್ನೂ ಅರ್ಥ ಆಗಿಲ್ಲ. 2 ಕಡೆಯಿಂದ ಐದು ಇರ್ಬೇಕು ಮೇಡಮ್. ಒಂದೇ ಕಡೆ ಇದ್ರೂ ಆಗಲ್ಲ. ಆಮೇಲೆ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಈಗೆಲ್ಲ ಅವರೇ ತಗೋತಿದ್ದಾರೆ ಅಂತಂದಾಗ ಅವ್ರಿಗೆ ಒಂದಿನ ಅವ್ರಿಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅವಾಗ ನಾವೇನು ಮಾಡಬೇಕು, ಆ ಒಂದು ಲೋಡ್ನ ನಾವು ತಗೋಬೇಕಾಗುತ್ತೆ. ಸೊ ಅವಾಗ ಈಕ್ವಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇವಾಗ ಒಬ್ರು ನೋಡ್ಕೋತಿದ್ದಾರೆ ಅಂತ ಅವ್ರಿಗೆ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬಾರ್ದು. ಸರ್, ಯಾವ ಸಿಚುವೇಶನ್ ಅಲ್ಲಿ ನಿಮ್ಮ ವೈಫ್ ಮೇಲೆ ಪಾಸೆಸಿವ್ನೆಸ್ ಜಾಸ್ತಿ ಆಗಿದೆ? ಪಾಸೆಸಿವ್ನೆಸ್ ನನಗೆ ಇದುವರೆಗೂ ಅವಳ ಮೇಲೆ ಬಂದಿಲ್ಲ ಮೇಡಮ್. ಅವಳ ಹತ್ರ ಯಾವತ್ತೂ ನನ್ನ ಹತ್ರ ನಡ್ಕೊಂಡು ಇಲ್ಲ. ಅವ್ರು ನಿಮ್ಮ ಮೇಲೆ ಪಾಸೆಸಿವ್, ಸ್ವಲ್ಪ ಆಕ್ಟಿಂಗ್ ಎಲ್ಲ ಸ್ವಲ್ಪ ಅದು ಕೆಲವೊಂದ್ಸಲ ರೇಗಿಸ್ತಿರ್ತಾಳೆ. ಪೊಸೆಸಿವ್ ಅಲ್ಲ, ರೇಗಿಸ್ತಿರ್ತಾಳೆ. ರೊಮ್ಯಾನ್ಸ್ ಮಾಡ್ತಿದ್ಯಾ ಅದು ಇದು ಅಂತೆಲ್ಲ ಹೇಳ್ತಿರ್ತಾಳೆ. ನಂದೊಂದು ಸ್ಮೈಲ್ ಇದೆ ಆ ಟೈಮಲ್ಲಿ. ಆ ಸ್ಮೈಲ್ ಮಾಡಿಬಿಟ್ರೆ ಸುಮ್ಮನಾಗಲ್ಲ. ಅವಾಗ ಏನು ಸ್ಮೈಲ್ ಮಾಡ್ತಾ ಇದೆಯಾ ಅಂತಾಳೆ ಮತ್ತೆ. ಬಟ್ ನನಗೆ ಅವಳು ಆ ಥರದ ಕ್ವೆಶನ್ಸ್ ಕೇಳಿದಾಗ ನನಗೆ ಅದೇ ಸ್ಮೈಲ್ ಬರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ಸರ್, ನೀವು ತುಂಬಾ ಕಡೆ ಹುಡುಗಿಯರನ್ನ ನೋಡಿದ್ದೀರಾ? ಸೌತ್ ಕೆನರಾ ಹುಡುಗಿ ಹೆಂಗೆ ಹೇಳಿ? ಎಲ್ಲ ಕಡೆ ಹುಡುಗಿರನ್ನು ನೋಡಿದೀನಿ, ತುಂಬಾ ಜನನು ನೋಡಿದೀನಿ. ಸೌತ್ ಕೆನರಾ ಹುಡುಗಿ ಅಂತ ನಾನು ಹೇಳಲ್ಲ, ನಮ್ಮ ಹುಡುಗಿ ಸೂಪರ್. ಮೇಡಮ್, ನೀವು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರಿ ಗೊತ್ತಾ? ಅವಳೆಲ್ಲ ಕೇಳಿಸ್ಕೊತಾ ಇರ್ತಾಳೆ, ಮೇ ಬಿ ಕೆಳಗಡೆ ಕೂತ್ಕೊಂಡು ಹೇಳ್ತಾಳೆ ಏನು ನನ್ನ ಬಗ್ಗೆ ಅಷ್ಟೆಲ್ಲ ಹೇಳ್ದೆ ಅಂತೆಲ್ಲ ಹೇಳ್ತಾಳೆ. ಅಲ್ಲ, ನನ್ಗೆ ಕನ್ಫ್ಯೂಷನ್ ಏನ್ ಗೊತ್ತಾ, ಇಂಟರ್ವ್ಯೂ ನಿಮ್ ಮಾಡಕ್ ಬಂದಿರೋದು ಅದೇ ನನ್ನ ಹೆಂಡತಿ ಬಗ್ಗೆ ಫುಲ್ ಎಲಿವೇಶನ್ಸ್ ತಗೋತಾ ಇದೀರಾ ನನ್ನ ಹತ್ರ ಬಂದ್ಬಿಟ್ಟು ನೀವು ಇಲ್ಲಿ, ನನಗೆ ಗೊತ್ತಾಗ್ತಾ ಇಲ್ಲ.